ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚುನಾವಣೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 30ರ ಒಳಗೆ ಚುನಾವಣೆ ನಡೆಸುವಂತೆ ಆದೇಶವನ್ನು ಮಾಡಲಾಗಿದೆ. ಜೂನ್ 30ರ ಒಳಗಾಗಿ ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಗಡುವು ವಿಧಿಸಿದೆ. ಜೂನ್ 30ರ ಒಳಗಾಗಿ ಚುನಾವಣೆಯನ್ನು ಸಂಪೂರ್ಣಗೊಳಿಸಬೇಕು. ಚುನಾವಣೆ ನಡೆಸೋದಲ್ಲ, ವಿತ್ ರಿಸಲ್ಟ್ ಕಂಪ್ಲೀಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕಾರಣದಿಂದಾಗಿ ವಾರ್ಡ್ಗಳ ವಿಂಗಡಣೆ ಆಗಿದೆ. ಅಧಿಸೂಚನೆಗೆ ಫೆಬ್ರವರಿ 20ಕ್ಕೆ ಗಡುವು ನೀಡಲಾಗಿದೆ. ಮೀಸಲಾತಿ ಪ್ರಕ್ರಿಯೆ ಫೆಬ್ರವರಿ 28ಕ್ಕೆ ಕೊನೆಗೊಳ್ಳುತ್ತಾ ಇದೆ. ಬಳಿಕ SSLC ಪರೀಕ್ಷೆಗಳು ಆರಂಭವಾಗುತ್ತೆ. ಮೇವರೆಗೂ ಕೂಡ ಅವಕಾಶವನ್ನು ಚುನಾವಣಾ ಆಯೋಗ ಕೇಳಿತ್ತು, ಮೇವರೆಗೆ ಅವಕಾಶ ಕೊಡಿ ಅಂತ ಹೇಳಿ. ಬಟ್ ಇಲ್ಲ, ಫೆಬ್ರವರಿ 20ಕ್ಕೆ ಅಧಿಸೂಚನೆ ಹೊರಡಿಸಬೇಕು. ಅದಕ್ಕೆ ಡೆಡ್ಲೈನ್ ಇದೆ. ಜೂನ್ 30 ಅಂದರೆ ಜೂನ್ ಅಂತ್ಯದ ಒಳಗಾಗಿ ಅಥವಾ ಜುಲೈ ಒಳಗಾಗಿ ಅಂತ ಅಂದ್ಕೊಂಬಿಡಿ. ಅಲ್ಲಿಗೆ ಚುನಾವಣೆಯನ್ನು ಸಂಪೂರ್ಣವಾಗಿ ಫಲಿತಾಂಶದೊಂದಿಗೆ GBAನಲ್ಲಿ ಒಂದು ಆಡಳಿತ ಮತ್ತು ವಿರೋಧ ಪಕ್ಷಗಳು ಇರಬೇಕು, ಚುನಾಯಿತ ಸರ್ಕಾರ ಇರಬೇಕು, ಚುನಾಯಿತ ಆಡಳಿತ ಇರಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನಿಲ್ಲಿ, ಜೂನ್ 30ರ ಒಳಗಾಗಿ GBA ಅಧೀನದ 5 ಪಾಲಿಕೆಗಳಿಗೆ ಚುನಾವಣೆ ನಡೀಬೇಕು. ಫೆಬ್ರವರಿ 20 ವಾರ್ಡ್ ವಿಂಗಡಣೆ ಅಧಿಸೂಚನೆ ಹೊರಡಿಸಬೇಕು. ಮಾರ್ಚ್ 16ರೊಳಗೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು. ಮೇ 26ರಿಂದ ಜಾರಿಗೆ ಬರುವಂತೆ ಚುನಾವಣೆ ಪ್ರಕ್ರಿಯೆ ಜರುಗಬೇಕು. SSLC ಪರೀಕ್ಷೆಗಳು ಮುಗಿದ ಕೂಡಲೇ ಚುನಾವಣೆ ಪ್ರಕ್ರಿಯೆ ಮಾಡಬೇಕು. ಮತ್ತೆ ನೆಪ ಹೇಳದಂತೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಹೀಗಾಗಿ ಅದರ ಒಳಗಾಗಿಯೇ ನಡೆಸಬೇಕು. ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಇಲ್ಲಿಯವರೆಗೂ BBMP ಇತ್ತು, ಈಗ GBA ಆಗಿದೆ. ಚುನಾಯಿತ ಸರ್ಕಾರ ಇಲ್ಲ, ಚುನಾಯಿತ ಆಡಳಿತ ಇಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ. ಕೇವಲ ಅಧಿಕಾರಿಗಳ ಮುಖಾಂತರವೇ ಆಡಳಿತವನ್ನು ನಡೆಸಲಾಗ್ತಾ ಇದೆ. ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡೋದು, ಜೊತೆಗೆ ಮೇಯರ್ಗಳ ಮುಖಾಂತರವೇ ಅದನ್ನು ಮುನ್ನಡೆಸೋದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಅಧಿಕಾರಿಗಳಿಂದಲೇ ಆಡಳಿತ ಸಲ್ಲದು. ಈ ಕಾರಣದಿಂದಾಗಿ ಚುನಾಯಿತ ಬಾಡಿಯಲ್ಲಿರಬೇಕು, ಎಲೆಕ್ಟೆಡ್ ಬಾಡಿಯಲ್ಲಿರಬೇಕು. ಸೊ ಹೀಗಾಗಿ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಒಂದು ಭಾಗ. ಇನ್ನೊಂದು ಭಾಗ ಅಂತ ಹೇಳಿದ್ರೆ ಕಮಿಷನರ್, ಇಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂಥೇಳಿ ಕನಸು ಕಂಡಂಥವರು ಅನೇಕರು ಒಂದು ರೀತಿ ಬಕಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದರು, ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದರು. ಚುನಾವಣೆ ಬರುತ್ತೆ, ನಾವು ರೆಡಿ ಆಗಬೇಕು ಅಂತ ಪ್ರತಿ ವರ್ಷವೂ ರೆಡಿಯಾಗುತ್ತಲೇ ಇದ್ದಾರೆ. ಇನ್ನು ಕಾಂಗ್ರೆಸ್ ಈ ಕುರಿತಂತೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ, ಅಪ್ಲಿಕೇಶನನ್ನು ಕರೆದಿತ್ತು. ಒಂದು ಕಡೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ, JDS ಮತ್ತು BJP ಜಂಟಿಯಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ರೆಡಿ ಆಗ್ತಾ ಇದೆ. ಅಂತೂ ಇಂತೂ GBAಗೆ ಕೊನೆಗೂ ಕೂಡ ಚುನಾಯಿತ ಪ್ರತಿನಿಧಿಗಳನ್ನು ನೋಡುವ ಭಾಗ್ಯ ಸಿಗುತ್ತೆ. ಅದು ಜೂನ್ 30ರ ಒಳಗಾಗಿ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ನೋಡ್ಬೋದಾಗಿದೆ.